ಕ್ಯಾಂಡಿಡೇಟ್ ಮಾಡಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ಚರ್ಚೆ ನಡೀತಾ ಇದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಓಕೆನಾ? ಅಲ್ಲ, ಡಾಕ್ಟರ್ ಮಂಜುನಾಥ್ ತನ್ನ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಪಡ್ಕೊಂಡಿದ್ದಾರೆ. ಸಾಮಾನ್ಯ ಬಡವರು ಕೂಡ ಅವ್ರ ಬಗ್ಗೆ ಮೆಚ್ಚುಗೆ ಮಾತಾಡ್ತಾರೆ. ನಾನು MLA ಇದ್ದಾಗ, MLA ಇಲ್ಲದೆ ಇದ್ದಾಗ, ನಮ್ಮ ಕ್ಷೇತ್ರ ಜಿಲ್ಲೆಯಿಂದ ಯಾರಾದರೂ ಹಾರ್ಟ್ ಪೇಷಂಟ್ಗಳು ಬಂದಾಗ ಎಮರ್ಜೆನ್ಸಿ ಆಪರೇಟ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅವ್ರಿಗೆ ನಾನು ಫೋನ್ ಮಾಡ್ತಾ ಇದ್ದೆ. ಬಹುಶಃ ಬಿಲ್ ಕಟ್ಟಿಸ್ಕೊಳ್ದಲೇ ಆಪರೇಟ್ ಮಾಡಿ ಆಮೇಲೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಿಗೆ ಬಿಲ್ ಕೊಡೋ ಸಾಮರ್ಥ್ಯ ಇದ್ದರೆ ಕಟ್ಸ್ಕೊಳ್ಳೋರು, ಇಲ್ಲದೇ ಇದ್ರೆ ಯಾವುದೋ CSR ಫಂಡನ್ನು ಯೂಸ್ ಮಾಡೋರು. ಆ ಥರದ್ದು ಒಂದು ಒಳ್ಳೆ ಮನುಷ್ಯ. ಬಟ್ ಕ್ಯಾಂಡಿಡೇಟ್ ಯಾರಿಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ನಡೆದಿಲ್ಲ. ಅಂಥವ್ರು ರಾಜಕೀಯಕ್ಕೆ ಬಂದರೆ ಒಳ್ಳೆಯದೇ ಆಗುತ್ತೆ. ನಾನು ಅವ್ರ ರಾಜಕೀಯಕ್ಕೆ ಬರೋದನ್ನು ಸ್ವಾಗತಿಸ್ತೀನಿ. ಯಾವ ಪಾರ್ಟಿ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಆದರೆ ಅಂಥವ್ರು ರಾಜಕೀಯಕ್ಕೆ ಬರೋದು ಒಳ್ಳೆಯದು. ಇನ್ನು ಏನಾಗ್ತದೆ ನೋಡಿ, ಪ್ರಾಮಾಣಿಕ ವ್ಯಕ್ತಿಗೆ ಇದರಿಂದ ಯಾವುದೇ ಅಳುಕು ಬರೋದಿಲ್ಲ. ಅವರು ಎಲ್ಲ ಪಕ್ಷಗಳಿದ್ದಾಗಲೂ ಕೂಡ ಒಳ್ಳೆ ಮನುಷ್ಯ ಅಂತ ಮುಂದುವರಿಸಿದ್ದಾರೆ. ಹಿಂದೆ ಬೇರೆ ಬೇರೆ ಮುಖ್ಯಮಂತ್ರಿಗಳು, ಬೇರೆ ಬೇರೆ ಪಕ್ಷಗಳ ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಜಯದೇವ ಹಾಸ್ಪಿಟ್ಲು ಡಾಕ್ಟರ್ ಮಂಜುನಾಥ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದನ್ನು ನಾನು ವಿಧಾನಸಭೆ ಮೊಗಸಾಲೆನಲ್ಲಿ ನಾನು ಕೇಳಿದ್ದೇನೆ, ಅವ್ರ ಬಗ್ಗೆ ಮೆಚ್ಚುಗೆ ಮಾತಾಡಿರೋದನ್ನು. ಹಾಗಾಗಿ ಈಗೇನಾರು ಸುಮ್ಮನೆ ಒಂದು ಕಾಗೆ ಹಾರಿಸೋಣ ಅಂತ ಹೊರಟಿರಬೇಕು. ಅದು ಬಿಟ್ಟರೆ ಇನ್ನೇನು ಮಾಡ್ತಾರೆ? ಅವರಿಗೆ ಇದರ ಭಯ ಇದೆ ಅಂತ ಅನಿಸ್ತಾ ಇದೆ. ಕ್ಯಾಂಡಿಡೇಟ್ ಮಾಡಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ಚರ್ಚೆ ನಡೀತಾ ಇದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಓಕೆನಾ? ಅಲ್ಲ, ಡಾಕ್ಟರ್ ಮಂಜುನಾಥ್ ತನ್ನ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಪಡ್ಕೊಂಡಿದ್ದಾರೆ. ಸಾಮಾನ್ಯ ಬಡವರು ಕೂಡ ಅವ್ರ ಬಗ್ಗೆ ಮೆಚ್ಚುಗೆ ಮಾತಾಡ್ತಾರೆ. ನಾನು MLA ಇದ್ದಾಗ, MLA ಇಲ್ಲದೆ ಇದ್ದಾಗ, ನಮ್ಮ ಕ್ಷೇತ್ರ ಜಿಲ್ಲೆಯಿಂದ ಯಾರಾದರೂ ಹಾರ್ಟ್ ಪೇಷಂಟ್ಗಳು ಬಂದಾಗ ಎಮರ್ಜೆನ್ಸಿ ಆಪರೇಟ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅವ್ರಿಗೆ ನಾನು ಫೋನ್ ಮಾಡ್ತಾ ಇದ್ದೆ. ಬಹುಶಃ ಬಿಲ್ ಕಟ್ಟಿಸ್ಕೊಳ್ದಲೇ ಆಪರೇಟ್ ಮಾಡಿ ಆಮೇಲೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಿಗೆ ಬಿಲ್ ಕೊಡೋ ಸಾಮರ್ಥ್ಯ ಇದ್ದರೆ ಕಟ್ಸ್ಕೊಳ್ಳೋರು, ಇಲ್ಲದೇ ಇದ್ರೆ ಯಾವುದೋ CSR ಫಂಡನ್ನು ಯೂಸ್ ಮಾಡೋರು. ಆ ಥರದ್ದು ಒಂದು ಒಳ್ಳೆ ಮನುಷ್ಯ. ಬಟ್ ಕ್ಯಾಂಡಿಡೇಟ್ ಯಾರಿಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ನಡೆದಿಲ್ಲ. ಅಂಥವ್ರು ರಾಜಕೀಯಕ್ಕೆ ಬಂದರೆ ಒಳ್ಳೆಯದೇ ಆಗುತ್ತೆ. ನಾನು ಅವ್ರ ರಾಜಕೀಯಕ್ಕೆ ಬರೋದನ್ನು ಸ್ವಾಗತಿಸ್ತೀನಿ. ಯಾವ ಪಾರ್ಟಿ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಆದರೆ ಅಂಥವ್ರು ರಾಜಕೀಯಕ್ಕೆ ಬರೋದು ಒಳ್ಳೆಯದು. ಇನ್ನು ಏನಾಗ್ತದೆ ನೋಡಿ, ಪ್ರಾಮಾಣಿಕ ವ್ಯಕ್ತಿಗೆ ಇದರಿಂದ ಯಾವುದೇ ಅಳುಕು ಬರೋದಿಲ್ಲ. ಅವರು ಎಲ್ಲ ಪಕ್ಷಗಳಿದ್ದಾಗಲೂ ಕೂಡ ಒಳ್ಳೆ ಮನುಷ್ಯ ಅಂತ ಮುಂದುವರಿಸಿದ್ದಾರೆ. ಹಿಂದೆ ಬೇರೆ ಬೇರೆ ಮುಖ್ಯಮಂತ್ರಿಗಳು, ಬೇರೆ ಬೇರೆ ಪಕ್ಷಗಳ ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಜಯದೇವ ಹಾಸ್ಪಿಟ್ಲು ಡಾಕ್ಟರ್ ಮಂಜುನಾಥ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದನ್ನು ನಾನು ವಿಧಾನಸಭೆ ಮೊಗಸಾಲೆನಲ್ಲಿ ನಾನು ಕೇಳಿದ್ದೇನೆ, ಅವ್ರ ಬಗ್ಗೆ ಮೆಚ್ಚುಗೆ ಮಾತಾಡಿರೋದನ್ನು. ಹಾಗಾಗಿ ಈಗೇನಾರು ಸುಮ್ಮನೆ ಒಂದು ಕಾಗೆ ಹಾರಿಸೋಣ ಅಂತ ಹೊರಟಿರಬೇಕು. ಅದು ಬಿಟ್ಟರೆ ಇನ್ನೇನು ಮಾಡ್ತಾರೆ? ಅವರಿಗೆ ಇದರ ಭಯ ಇದೆ ಅಂತ ಅನಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.